ಪ್ರತಿಫಲ ಸಿಗದೆ ಹೋದರೂ ತಕ್ಕ ಸಮಯದಲ್ಲಿ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ. ಇನ್ನೊಂದ್ಸರಿ ಹೇಳೋಣ. ದೇವರಿಂದ ಹಿಂದೆಲೆ ಪ್ರತಿಫಲ ಸಿಗದೆ ಹೋದ್ರು ತಕ್ಕ ಸಮಯದಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ವಾಕ್ಯ ಓದೋಣ. 1 ಕೊರಿಂಥ ಬರೆದ ಪುಸ್ತಕ 15ನೇ ಅಧ್ಯಾಯ 58ನೇ ವಚನ. 1 ಕೊರಿಂಥ 15:58. ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಸೇವೆಯನ್ನು, ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಮಗನೇ ಸೋದರ ಸೋದರಿ, ಚೆನ್ನಾಗಿ ಹೇಳ್ರಿ. ನಾವು ದೇವರಿಗಾಗಿ ಏನು ಮಾಡ್ತೇವೋ, ನಾವು ದೇವರ ಆಲಯದಲ್ಲಿ ಏನು ಕೆಲಸ ಮಾಡ್ತೇವೋ, ಪೌಲನು ಬರಿತಾನೆ, ನೀವು ಕರ್ತನಿಗಾಗಿ ಏನು ಸೇವೆ ಮಾಡ್ತೀರೋ ಅದು ನಿಷ್ಪ್ರಯೋಜನವಾಗುವುದಿಲ್ಲ. ನೀವು ಕರ್ತನಿಗಾಗಿ ಏನು ಸೇವೆ ಮಾಡ್ತೀರೋ ಒಂದು ದಿನ ಅದಕ್ಕೆ ತಕ್ಕ ಪ್ರತಿಫಲ ಹೊಂದಿಕೊಳ್ತೀರಾ. ಹಲ್ಲೆಲೂಯಾ. ಓಕೆ, ಮಗನೇ ಸೋದರಿ, ಒಬ್ಬ ವ್ಯಕ್ತಿ ಒಂದು ಬೀದಿಯ ಎಂಟ್ರೆನ್ಸ್ನಲ್ಲಿ ನಿಂತ್ಕೊಂಡು ಆ ದಾರಿಯಲ್ಲಿ ಬರೋರೆಲ್ಲರಿಗೂ ಸುವಾರ್ಥ ಕರಪತ್ರಗಳನ್ನು ಹಂಚ್ತಾ ಇದ್ದಾನೆ. ಆ ಬೀದಿ ಎಂಟ್ರೆನ್ಸ್ನಲ್ಲಿ ನಿಂತ್ಕೊಂಡು ದಾರಿಯಲ್ಲಿ ಯಾರ್ಯಾರು ಬರ್ತಾರೋ ಹೋಗ್ತಾರೋ ಅಲ್ಲಿ ನಿಂತ್ಕೊಂಡು ಯೇಸು ಸ್ವಾಮಿಯ ಸುವಾರ್ಥ ಕರಪತ್ರಗಳನ್ನು ಹಂಚ್ತಾ ಇದ್ದಾನೆ. ಆತನು 1 ವಾರ ಅಲ್ಲ ಹಂಚಿದ್ದು, 2 ವಾರ ಅಲ್ಲ ಹಂಚಿದ್ದು, 1 ತಿಂಗಳಲ್ಲ ಹಂಚಿದ್ದು, 3 ತಿಂಗಳಲ್ಲ, 6 ತಿಂಗಳಲ್ಲ, ವರ್ಷ ಅಲ್ಲ, ಸತತವಾಗಿ 2 ವರ್ಷಗಳ ಕಾಲ ಆ ಬೀದಿಯ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು 2 ವರ್ಷ 1 ದಿನ ತಪ್ಪದೆ ಆತನು ಏನು ಮಾಡ್ತಾ ಇದ್ದಾನೆ, ಆ ಬೀದಿಯ ಎಂಟ್ರೆನ್ಸ್ನಲ್ಲಿ ನಿಂತ್ಕೊಂಡು ಆತನು ಕರಪತ್ರಗಳನ್ನು, ಸುವಾರ್ಥ ಕರಪತ್ರಗಳನ್ನು ಹಂಚ್ತಾ ಇದ್ದಾನೆ. ಆದರೆ 2 ವರ್ಷ ಆತನು ಕರಪತ್ರಗಳನ್ನು ಹಂಚಿದ್ರು ಆತನಿಗೆ ಗಮನಿಸಿದಂಥ ವಿಷಯ ಏನಂದರೆ, ಆತನು 2 ವರ್ಷ ಕರಪತ್ರಗಳನ್ನು ಹಂಚಿ ಅಂದರೆ ಸುವಾರ್ಥ ಕರಪತ್ರಗಳನ್ನು ಹಂಚಿ ಸೇವೆ ಮಾಡಿದ್ರು ಕೂಡ ಒಬ್ಬರು ಕೂಡ ರಕ್ಷಣೆ ಹೊಂದಲಿಲ್ಲ, ಒಬ್ಬರು ಕೂಡ ದೇವ್ರ ಕಡೆ ತಿರುಗಲಿಲ್ಲ, ಒಬ್ಬರು ಕೂಡ ದೇವರ ಹತ್ರ ಬರಲಿಲ್ಲ. ಇದರಿಂದ ಬೇಜಾರಾಗಿ 1 ವಾರ ಅಲ್ಲ 2 ವಾರ ಅಲ್ಲ, ಸತತವಾಗಿ 2 ವರ್ಷಗಳ ಕಾಲ ಇದೇ ಸ್ಥಳದಲ್ಲಿ ನಿಂತ್ಕೊಂಡು, ಈ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ನಾನು ಕಷ್ಟಪಟ್ಟು ಕರಪತ್ರಗಳನ್ನ ಹಂಚಿನಿ, ಒಬ್ಬರು ಕೂಡ ರಕ್ಷಣೆಗೆ ಬರಲಿಲ್ಲ ಅಂತೇಳಿ ಬೇಜಾರಾಗಿ ನಾಳೆಯಿಂದ ನಾನು ಕರಪತ್ರನೇ ಹಂಚಲ್ಲ, ಸೇವೆನೇ ಮಾಡಲ್ಲ ಅಂತೇಳಿ ಮಾರನೇ ದಿನದಿಂದ ಆತನು ಕರಪತ್ರ ಹಂಚೋದನ್ನು ಏನು ಮಾಡಿದ್ದಾನೆ, ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾನೆ. ಆ ರೀತಿ ನಿಲ್ಲಿಸಿ ಮತ್ತೆ 2 ವರ್ಷ ಆಯಿತು. ಮತ್ತೆ 2 ವರ್ಷ ಆತನು ಸೇವೆ ಮಾಡೋಕ್ಕೆ ಹೋಗಲಿಲ್ಲ, ಕರಪತ್ರ ಹಂಚಕ್ಕೆ ಹೋಗಲಿಲ್ಲ. ಎಷ್ಟು ಮಾಡಿದ್ರೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಒಬ್ಬರು ರಕ್ಷಣೆಗೆ ಬರಲಿಲ್ಲ, ಒಬ್ಬರು ದೇವ್ರ ಹತ್ರ ಬರಲಿಲ್ಲ ಅಂತ ನಾನು ಎಷ್ಟು ಸುವಾರ್ತೆ ಸಾರಿದ್ರು, ಕರಪತ್ರ ಹಂಚಿದ್ರು, ಒಬ್ಬರು ದೇವ್ರ ಕಡೆ ಬರಲಿಲ್ಲ ಅಂತ ಭಾಳ ಬೇಜಾರಾಗಿ ಸುವಾರ್ತೆ ಸಾರದು 2 ವರ್ಷ ನಿಲ್ಲಿಸ್ಬಿಟ್ನು. 2 ವರ್ಷ ಆದ ನಂತರ ಒಂದಿನ ಅದೇ ದಾರಿಯಲ್ಲಿ ಆತನು ಹೋಗ್ತಾ ಇದ್ದಾನೆ. ಅಂದರೆ ಯಾವ ಬೀದಿಯ ಎಂಟ್ರೆನ್ಸಲ್ಲಿ ಆತನು ಸುವಾರ್ತೆ ಸಾರ್ತಾ ಇದ್ನೋ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಅದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆತನಿಗೆ ಒಂದು ಆಶ್ಚರ್ಯ ಕಾಣಿಸ್ತು. ಆತನು 2 ವರ್ಷಗಳಿಂದ ಯಾವ ಜಾಗದಲ್ಲಿ ನಿಂತ್ಕೊಂಡು ಯೇಸು ಸ್ವಾಮಿಯ ಕರಪತ್ರಗಳನ್ನು, ಸುವಾರ್ತೆ ಕರಪತ್ರಗಳನ್ನು ಹಂಚ್ತಾ ಇದ್ದನೋ ಅದೇ ಜಾಗದಲ್ಲಿ ಬೇರೊಬ್ಬ ಯವನಸ್ಥನು ಸುವಾರ್ಥ ಕರಪತ್ರಗಳನ್ನು ಹಂಚ್ತಾ ಇದ್ದಾನೆ. ಇದು ನೋಡಿ ಆಶ್ಚರ್ಯ ಆಗಿ ಯಾರು ಏನಂತ ಮಾತಾಡ್ಸೋಣ ಅಂತೇಳಿ ಆ ಯವನಸ್ಥನ ಹತ್ರ ಹೋಗಿ ಮಾತಾಡಿಸ್ತಾನೆ. ಯಾರು ಬರ್ದಾರ ನೀವು ಅಂತ ಕೇಳ್ತಾನೆ. ಆಗ ಕೇಳುವಾಗ ಆ ಯವನಸ್ಥ ಹೇಳ್ತಾನೆ, ಸಾರ್ 2 ವರ್ಷಗಳ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಆತನು ಸುವಾರ್ಥ ಕರಪತ್ರಗಳನ್ನು ಹಂಚ್ತಾ ಇದ್ದನು. ಆ ಕರಪತ್ರ ತೆಗೆದುಕೊಂಡು ಹೋಗಿ ನಾನು ಓದಿನೇ ನಾನು ರಕ್ಷಣೆ ಹೊಂದಿದ್ದೇನೆ. ನಾನು ರಕ್ಷಣೆ ಹೊಂದಿದ ಮೇಲೆ ನನಗೆ ಭಾಳ ಖುಷಿಯಾಗಿ ವಾಪಸ್ ಆತನ ಹತ್ರ ಬಂದು ಥ್ಯಾಂಕ್ಸ್ ಹೇಳೋಣ ಅಂತೇಳಿ ನಾನು ಇದೇ ಜಾಗಕ್ಕೆ ಬಂದು ನೋಡಿದೆ. ಅನೇಕ ಸಾರಿ ಬಂದು ನೋಡ್ತಾ ಇದ್ದೀನಿ, ಆ ವ್ಯಕ್ತಿ ಕಾಣಿಸ್ತಾನೆ ಇಲ್ಲ. 2 ವರ್ಷದಿಂದ ನಾನು ಅನ್ಕೊತಾ ಇದ್ದೀನಿ ಆ ವ್ಯಕ್ತಿ ಸತ್ತೋಗ್ಯಾನೇನೋ ಅಂತ ನಾನು ಅನ್ಕೊತಾ ಇದ್ದೀನಿ ಅಂದನು. ಆವಾಗ
ಈಗ ಆ ವ್ಯಕ್ತಿ ಗೊತ್ತಿಲ್ಲ ಇದೇ ವ್ಯಕ್ತಿ ಅಂತ. ಆವಾಗ ಆತನಿಗಂತೂ ಅಯ್ಯೋ, ನಾನು ಮಾಡಿದಂಥ ಸೇವೆಗೆ, ನಾನು ಸೇವೆಯಲ್ಲಿ ಪಟ್ಟಂಥ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅನ್ಕೊಂಡೆ. ನಾನು ಮಾಡಿದ ಸೇವೆ ವ್ಯರ್ಥ ಆಗಲಿಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ಬಂದಿದೆ. ಇನ್ನು ಮಾತಾಡ್ತಾನಂತೆ, ಆತ ಏನಾಗೇನೋ ಗೊತ್ತಿಲ್ಲ, ಸತ್ತೋಗೇನೋ ಗೊತ್ತಿಲ್ಲ, ನನಗೆ ಕರಪತ್ರ ಕೊಟ್ಟಂಥ ವ್ಯಕ್ತಿ ಆ ಕರಪತ್ರ ಓದಿನೇ ನಾನು ರಕ್ಷಣೆ ಹೊಂದಿರೋದು. ಈಗ ಆತನ ಕಾಣ್ತಾ ಇಲ್ಲ. ಥ್ಯಾಂಕ್ಸ್ ಹೇಳಬೇಕಂದ್ರೆ ಆತನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಗೆ ಹೇಳೋದು, ಈ ಸಾಕ್ಷಿ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಗೆ ಹೇಳೋದು, ಆಮೇನ್, ಈ ಭೂಮಿ ಮೇಲೆ ಕರ್ತನಿಗೋಸ್ಕರ ನೀನೇನು ಮಾಡ್ತೀಯ? ಆಮೇನ್ ಬರಲಿಲ್ಲ. ಈ ಭೂಮಿ ಮೇಲೆ ನೀನು ಕರ್ತನಿಗೋಸ್ಕರ ಏನು ಮಾಡ್ತೀಯ? ಅದಕ್ಕೆ ತಕ್ಕ ಪ್ರತಿಫಲ ಹೊಂದ್ಕೊಂತೀಯ. ಈ ಭೂಮಿ ಮೇಲೆ ನೀನು ಕರ್ತನಿಗೆ ಮಾಡುವಂಥ ಚಿಕ್ಕ ಕೆಲಸವಾದ್ರು, ಆಮೇಲೆ ಬರಲಮ್ಮ, ಕರ್ತನಿಗೆ ಮಾಡುವ ಚಿಕ್ಕ ಕೆಲಸವಾದ್ರು, ದೊಡ್ಡ ಕೆಲಸವಾದ್ರು, ಅದಕ್ಕೆ ತಕ್ಕ ಪ್ರತಿಫಲ ಹೊಂದ್ಕೊಂತೀಯ. ಆಮೇನ್. ಸುವಾರ್ತೆ ಸಾರುತ್ತಾ ಆತ್ಮಗಳನ್ನು ರಕ್ಷಣೆಗೆ ನಡೆಸುತ್ತಾ ದೇವರ ಸೇವೆ ಮಾಡ್ತಾ ಇದೀಯಾ? ಅದಕ್ಕೆ ತಕ್ಕ ಪ್ರತಿಫಲ ಹೊಂದ್ಕೊಂತೀಯ. ದೇವರ ಸೇವೆಗೆ ತ್ಯಾಗ ಪೂರ್ವಕವಾದಂಥ ಕಾಣಿಕೆಗಳನ್ನು ಕೊಡುತ್ತಾ ದೇವರ ಸೇವೆ ಮಾಡ್ತಾ ಇದೀಯಾ? ಅದಕ್ಕೆ ತಕ್ಕ ಪ್ರತಿಫಲ ಹೊಂದ್ಕೊಂತಾ ಇದೀಯಾ? ಆಲಯದಲ್ಲಿ ಚಾಪೆ ಹಾಸುತ್ತಾ ಕರ್ತನ ಸೇವೆ ಮಾಡ್ತಾ ಇದೀಯಾ? ಆಲಯದಲ್ಲಿ ಕಸ ಹೊಡೆಯುತ್ತಾ ಕರ್ತನ ಸೇವೆ ಮಾಡ್ತಾ ಇದೀಯಾ? ಅದಕ್ಕೆ ತಕ್ಕ ಪ್ರತಿಫಲ ಹೊಂದ್ಕೊಂತೀಯ. ಆಲಯದಲ್ಲಿ ಅಡಿಗೆ ಕೆಲಸ ಮಾಡೋದ್ರಿಂದ ಹಿಡಿದು ಆಲಯ ಕಟ್ಟುವ ಕೆಲಸಕ್ಕಾಗಿ ಪ್ರಯಾಸ ಪಟ್ಟು ಸೇವೆ ಮಾಡ್ತಾ ಇದೀಯಾ? ಅದಕ್ಕೆ ತಕ್ಕ ಪ್ರತಿಫಲ ಹೊಂದ್ಕೊಳ್ತಾ ಇದೀಯಾ? ಆಲಯದಲ್ಲಿ ದೇವ್ರ ಮಕ್ಕಳಿಗೆ ಊಟೋಪಚಾರ ಕೊಟ್ಟು ಸತ್ಕಾರ ಮಾಡೋದ್ರಿಂದ ಹಿಡಿದು ದೇವರ ಸೇವಕರಿಗೆ ಸತ್ಕಾರ ಮಾಡೋದ್ರವರೆಗೂ, ದೇವರ ಸೇವಕರಿಗೆ ಸತ್ಕಾರ ಮಾಡಲಿಕ್ಕೆ ಏನು ಪ್ರಯಾಸ ಪಡ್ತಾ ಇದೆಯಾ? ಅದಕ್ಕೆ ತಕ್ಕ ಪ್ರತಿಫಲ ಅತಿ ಬೇಗನೆ ಹೊಂದಿಕೊಳ್ತಾ ಇದೆಯಾ? ನೀನು ದೇವರಿಗಾಗಿ ದೇವರ ಆಲಯದಲ್ಲಿ ನೀನು ದೇವರ ಸೇವೆ ಮಾಡಲಿಕ್ಕೆ, ದೇವರ ಆಲಯದಲ್ಲಿ ಕೆಲಸ ಮಾಡಲಿಕ್ಕೆ, ಆಲಯದಲ್ಲಿ ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡದ ಕೆಲಸದವರೆಗೂ ನೀನೇನು ಪ್ರಯಾಸ ಪಡ್ತೀಯೋ ಅದಕ್ಕೆ ಪ್ರತಿಫಲ ಹಿಂದೆಲೆ ಕಾಣಿಸ್ದೇ ಹೋಗ್ಬೋದು, ಒಂದು ವಾರದಲ್ಲೇ ಕಾಣಿಸ್ದೇ ಹೋಗ್ಬೋದು, ಒಂದು ತಿಂಗಳಲ್ಲೇ ಕಾಣಿಸ್ದೇ ಹೋಗ್ಬೋದು. ತಕ್ಕ ಕಾಲದಲ್ಲಿ ಅದಕ್ಕೆ ಪ್ರತಿಫಲ ಹೊಂದ್ಕೊಳ್ತೀಯ. ನೀನು ದೇವ್ರ ಸೇವೆ ಮಾಡುವಾಗ, ನೀನು ದೇವ್ರ ಕೆಲಸ ಮಾಡುವಾಗ, ಆಲಯದಲ್ಲಿ ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸ ಮಾಡುವಾಗ, ಆಲಯದಲ್ಲಿ ಹುಡುಕಿ ಕೆಲಸ ಮಾಡುವಾಗ, ಆಮೇಲೆ ಬರಲಿಲ್ಲ, ಆಲಯದಲ್ಲಿ ಚಾಪೆ ಹಾಸೋದ್ರಿಂದ ಹಿಡಿದು ಕಸ ಹೊಡೆದು ಸೇವೆ ಮಾಡುವಾಗ, ತ್ಯಾಗಪೂರ್ವಕವಾದಂಥ ಕಾಣಿಕೆಗಳು ಕೊಟ್ಟು ಆತನ ಸೇವೆ ಮಾಡುವಾಗ, ಆಲಯದಲ್ಲಿ ಅಡಿಗೆ ಕೆಲಸದಲ್ಲಿ ನೆರವಾಗುವಾಗ, ಆಲಯದ ಕೆಲಸದಲ್ಲಿ ನೆರವಾಗುವಾಗ, ಸುವಾರ್ತೆ ಸಾರಿ ಅನೇಕ ಆತ್ಮಗಳ ರಕ್ಷಣೆಗೆ ನಡೆಸುವಾಗ, ಬರುವಂಥ ದೇವ್ರ ಮಕ್ಕಳಿಗೆ ಊಟೋಪಚಾರ ಮಾಡಿ ಸತ್ಕಾರ ಮಾಡುವಾಗ, ದೇವ್ರ ಸೇವಕರಿಗೆ ಸತ್ಕಾರ ಮಾಡುವಾಗ, ಇದರಿಂದ ಯಾವ ವಿಶ್ವಾಸಿಯಿಂದ ನಿನಗೆ ಹೊಗಳಿಕೆ, ಪ್ರೋತ್ಸಾಹದ ಮಾತು ಅಥವಾ ಯಾವುದೇ ಪ್ರತಿಫಲ ನಿನಗೆ ಸಿಗದೆ ಹೋಗಬಹುದು. ನೀನು ಆಲಯದಲ್ಲಿ ಮಾಡುವಂಥ ಸೇವೆಗೆ, ಆಲಯದಲ್ಲಿ ಮಾಡುವಂಥ ಕೆಲಸಕ್ಕೆ ಗಂಡನಿಂದ ನಿನಗೆ ಹೊಗಳಿಕೆ, ಪ್ರೋತ್ಸಾಹದ ಮಾತು ಅಥವಾ ಅವರಿಂದ ಯಾವುದೇ ಪ್ರತಿಫಲ ಸಿಗದೆ ಹೋಗಬಹುದು. ಹೆಂಡತಿಯಿಂದ ಯಾವುದೇ ಒಂದು ಹೊಗಳಿಕೆ ಮಾತು, ಪ್ರೋತ್ಸಾಹದ ಮಾತು ಅಥವಾ ಅವರಿಂದ ಪ್ರತಿಫಲ ಸಿಗದೆ ಹೋಗಬಹುದು. ನೀನು ಆಲಯದಲ್ಲಿ ಸೇವೆ ಮಾಡಿದ್ದಕ್ಕೆ ಬಂಧುಗಳಿಂದ, ಸ್ನೇಹಿತರಿಂದ, ದೇವ್ರ ಸ್ತೋತ್ರ, ನಿಮಗೆ ಯಾವುದೇ ಹೊಗಳಿಕೆ ಮಾತು, ಪ್ರೋತ್ಸಾಹದ ಮಾತು ಅಥವಾ ಯಾವುದೇ ಪ್ರತಿಫಲ ಸಿಗದೆ ಹೋಗಬಹುದು. ನೀವು ಆಲಯದಲ್ಲಿ ಕೆಲಸ ಮಾಡುವಾಗ ನಿಮ್ಮ ಪಾಸ್ಟರ್ ಬಾಯಿಂದ ನಿಮಗೆ ಹೊಗಳಿಕೆ ಮಾತು, ಪ್ರೋತ್ಸಾಹದ ಮಾತು ಅಥವಾ ಅವರಿಂದ ಯಾವುದೇ ಪ್ರತಿಫಲ ಸಿಗದೆ ಹೋಗಬಹುದು. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಆಲಯದಲ್ಲಿ ನೀವು ಸೇವ್ ಮಾಡುವಾಗ, ಆಲಯದಲ್ಲಿ ನೀವು ಕೆಲಸ ಮಾಡುವಾಗ ಹಿಂದೆಲೆ ಪ್ರತಿಫಲ ಸಿಗದೆ ಹೋದ್ರು ತಕ್ಕ ಕಾಲದಲ್ಲಿ ನನ್ನ ದೇವರಿಂದ ನಿಮಗೆ ಪ್ರತಿಫಲ ಸಿಕ್ಕುತ್ತೆ. ಪಕ್ಕದ ಕೂತ್ಕೊಂಡವ್ರಿಗೆ ಹೇಳ್ರಿ, ಹಲ್ಲೆಲೂಯಾ, ನೀನು ಈ ಭೂಮಿ ಮೇಲೆ
ದೇವರಿಗಾಗಿ, ಆತನ ಆಲಯಕ್ಕಾಗಿ ಚಿಕ್ಕ ಕಾರ್ಯ ಮಾಡಿದ್ರು, ದೊಡ್ಡ ಕಾರ್ಯ ಮಾಡಿದ್ರು. ದೇವರಿಂದ ಹಿಂದೆಲೆ ಪ್ರತಿಫಲ ಕಾಣಿಸ್ತೇ ಹೋದ್ರು. ಬೈಬಲ್ ಹೇಳುತ್ತೆ, ತಕ್ಕ ಕಾಲದಲ್ಲಿ ಪ್ರತಿಫಲ ಹೊಂದ್ಕೊಂತೀಯ. ಗಲಾತ್ಯ 6:9 ಒಂದು ವಾಕ್ಯ ಇದೆ. ಗಲಾತ್ಯ ಬರೆದ ಪುಸ್ತಕ 6:9 ಒಂದು ವಾಕ್ಯ ಇದೆ. ಅಬ್ಬಾ, ಏನು ವಾಕ್ಯ ಇದು, ಏನು ವಾಕ್ಯ ಇದು? ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. ಬಾ, ಇದು ಅರ್ಥ ಹೇಳ್ತೀನಿ. ಪೌಲ ಹೇಳ್ತಾನೆ, ನೀವು ದೇವರಿಗಾಗಿ ಏನು ಮಾಡ್ತೀರೋ, ನೀವು ದೇವರ ಆಲಯದಲ್ಲಿ ಏನು ಮಾಡ್ತೀರೋ, ಚಿಕ್ಕ ಕೆಲಸ ಮಾಡಿದ್ರು, ದೊಡ್ಡ ಕೆಲಸ ಮಾಡಿದ್ರು, ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಬಿಡಪ್ಪ ಅಂತ ಬೇಸರಗೊಳ್ಳಬೇಡ್ರಿ. ದೇವರ ಕೆಲಸನ ಸಂತೋಷವಾಗಿ ಮಾಡ್ರಿ. ಆಲಯದ ಕೆಲಸವನ್ನು ಸಂತೋಷವಾಗಿ ಮಾಡ್ರಿ. ಆಲಯದಲ್ಲಿ ಚಿಕ್ಕ ಕೆಲಸ ಆದ್ರೂ ದೊಡ್ಡ ಕೆಲಸವಾದ್ರು ಧಾರಾಳವಾಗಿ ಮಾಡ್ರಿ. ದುಃಖದಿಂದ ಮಾಡಬೇಡ್ರಿ, ಬೇಸರದಿಂದ ಮಾಡಬೇಡ್ರಿ. ಯಾಕೆಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಹಿಂದೆಲೆ ಕಾಣಿಸ್ತೆ ಹೋದ್ರು. ತಕ್ಕ ಸಮಯದಲ್ಲಿ ಒಳ್ಳೆ ಬೆಳೆ ಕೊಯ್ತೀರಾ ಅಂದ್ರೆ ಅರ್ಥ ಒಳ್ಳೆ ಪ್ರತಿಫಲ ಹೊಂದ್ಕೊಳ್ತೀರಾ. ಒಬ್ಬ ಅನುಭವವುಳ್ಳ ದೇವರ ಸೇವಕರು ಹೇಳ್ತಾರೆ, ನೀನ್ ದೇವರಿಗಾಗಿ ಏನ್ ಮಾಡ್ತೀಯ, ಅಥವಾ ಆಲಯಕ್ಕಾಗಿ ನೀನೇನ್ ಮಾಡ್ತೀಯ, ಆಲಯದಲ್ಲಿ ಏನ್ ಮಾಡ್ತೀಯ, ದೇವರ ಸೇವೆಗಾಗಿ ನೀನು ಏನ್ ಮಾಡ್ತೀಯ, ಪ್ರತಿಫಲ ಬರ್ಬೇಕಂದ್ರೆ ಎರಡು ಕೆಲಸ ಮಾಡಬಾರ್ದು. ನೀವು ಪ್ರತಿಫಲ ಬರ್ಬೇಕಂದ್ರೆ ಎರಡು ಕೆಲಸ ಮಾಡಬಾರ್ದು. ಪ್ರತಿಫಲ ಬರಬೇಕಂದ್ರೆ ಎರಡು ಕೆಲಸ ಮಾಡಬಾರ್ದು. ಏನು ಕೆಲಸ ಮಾಡಬಾರ್ದು? ಒಂದು, ನಾನು ದೇವರಿಗಾಗಿ ಅಷ್ಟು ಮಾಡೀನಿ, ನಾನು ದೇವರಿಗಾಗಿ ಇಷ್ಟು ಮಾಡೀನಿ, ನಾನು ದೇವರಿಗಾಗಿ ಅದು ಮಾಡೀನಿ, ನಾನು ದೇವರಿಗಾಗಿ ಇದು ಮಾಡೀನಿ ಅಂತ ಹೇಳ್ಕೋಬಾರ್ದು. ಒಂದು, ಹೇಳ್ಕೊಂಡ್ರೆ ಪ್ರತಿಫಲ ಬರಲ್ಲ. ಎರಡು, ಎಷ್ಟು ಮಾಡಿದ್ರೆ ಅಷ್ಟೇ ಬಿಡಪ್ಪ, ಎಷ್ಟು ಮಾಡಿದ್ರೆ ಅಷ್ಟೇ ಬಿಡಪ್ಪ, ಯಾರು ಮೆಚ್ಕೋವಲ್ರಿ ಬಿಡಪ್ಪ, ಯಾರು ನೆನೆಸುವಲ್ರಿ ಬಿಡಪ್ಪ, ಏನು ಮಾಡಿದ್ರು ಪ್ರಯೋಜನ ಇಲ್ಲ ಬಿಡಪ್ಪ ಅಂತ ಬೇಸರಗೊಳ್ಳಬಾರ್ದು. ಓಕೆ, ಪ್ರತಿಫಲ ನಾವು ದೇವರಿಗಾಗಿ ಮಾಡುವಾಗ ಪ್ರತಿಫಲ ಬರಬೇಕಂದ್ರೆ ಎರಡು ಕೆಲಸ ಮಾಡಬಾರ್ದು. ಒಂದು, ನಾವು ಮಾಡಿದ್ದನ್ನು ಹೇಳ್ಕೋಬಾರ್ದು. ಎರಡು, ಎಷ್ಟು ಮಾಡಿದ್ರೆ ಅಷ್ಟೇ ಬಿಡಪ್ಪ, ಬೇಸರಗೊಳ್ಳಬಾರ್ದು. ದೇವರು ಹೇಳ್ತಾನೆ, ದೇವರಿಗಾಗಿ ಮಾಡುವಂಥದ್ದನ್ನ ಆಸಕ್ತಿಯಿಂದ ಮಾಡ್ರಿ, ಅತ್ಯಾಸಕ್ತಿಯಿಂದ ಮಾಡ್ರಿ. ಬರುವ ದಿನಗಳಲ್ಲಿ ಒಳ್ಳೆ ಬೆಳೆ ಕೊಯ್ತೀರಾ. ಹಿಂದೆಲ್ಲ ಪ್ರತಿಫಲ ಸಿಗದೆ ಹೋಗಬಹುದು, ತಕ್ಕ ಸಮಯದಲ್ಲಿ ಒಳ್ಳೆ ಪ್ರತಿಫಲ ಹೊಂದ್ಕೊಳ್ತೀರಾ. ಮಗನ ಮಗಳೇ, ಸೋದರಿ, ಸಮವೇಲ್ ಅನ್ನುವಂಥ ಒಬ್ಬ ಬಾಲಕನು, ಸಮವೇಲ್ ಅನ್ನುವಂಥ ಪಾಲಕನು, ಅಣ್ಣಳ ಮಗನು ದೇವರ ಆಲಯದಲ್ಲಿದ್ದಾನೆ. ಏನು ಮಾಡ್ತಾನೆ? ದೇವರ ಆಲಯದಲ್ಲಿ ಇದ್ಕೊಂಡು ದೇವರ ಆಲಯ ತೊಳೆಯೋದು, ದೇವರ ಆಲಯ ಬಳಿಯೋದು, ದೇವರ ಆಲಯವನ್ನು ಶುಭ್ರವಾಗಿ ಇಡೋದು, ದೀಪ ಹಚ್ಚೋದು, ಆಲಯವನ್ನು ಪವಿತ್ರವಾಗಿ ಇಡೋದು ಮಾಡ್ತಾ ಇದ್ದಾನೆ. ಗಮನಿಸ್ರಿ, ದೇವರ ಆಲಯ ತೊಳಿತಾನೆ, ದೇವರ ಆಲಯ ಬಳಿತಾನೆ, ದೇವರ ಆಲಯನ ಶುಭ್ರವಾಗಿ ಇಡ್ತಾನೆ, ದೀಪ ಹಚ್ತಾನೆ, ಆಲಯವನ್ನು ಪವಿತ್ರವಾಗಿ ಕಾಪಾಡಿದ್ದಾನೆ. ಒಂದು ನಿಮಿಷ, ಸಮವೇಲನನ್ನು ನೋಡೋರಿಗೆ ಅವನು ದೇವರ ಸೇವೆ ಮಾಡಿದ್ದಕ್ಕೆ, ದೇವರ ಆಲಯದಲ್ಲಿ ಕೆಲಸ ಮಾಡಿದ್ದಕ್ಕೆ ಅವನು ಯಾವುದೇ ಪ್ರತಿಫಲ ಆಶೀರ್ವಾದ ಹೊಂದಿಕೊಂಡಂಗೆ ಕಾಣಿಸಲಿಲ್ಲ. ನೋಡೋರು ಅಂದ್ರೆ ಅವನೇನು ಮಾಡ್ತಾನೆ? ಅದೇ ಆಲಯದಾಗ ತೊಳೆಯೋದು. ನೋಡೋರು ಏನಂದ್ರು? ಅವನಷ್ಟೇ, ಹಂಗೆ ಸಾಯವರೆಗೂ ತೊಳ್ಕೊಂಡೇ ಇರ್ಬೇಕಷ್ಟೇ ಅಂತ ಜನ ಮಾತಾಡಿದರು. ಬಂಧುಗಳು ಅವನನ್ನು ಕೇವಲವಾಗಿ ನೋಡಿದರು. ಆಲಯದಲ್ಲಿ ಕೆಲಸ ಮಾಡಿದ್ದಕ್ಕೆ ಸ್ನೇಹಿತರು ಅವನನ್ನು ಕೇವಲವಾಗಿ ನೋಡಿದ್ರೆ, ಅವನಷ್ಟೇ ಸಾಯವರೆಗೆ ಅದೇ ಬಳಕೊಂಡಿರ್ಬೇಕು ಅಂದರು. ಸಮವೇಲನ್ನು ದೇವರ ಆಲಯದಲ್ಲಿ ಸೇವೆ ಮಾಡಿದ್ದಕ್ಕೆ ಹಿಂದೆಲೆ ದೇವರಿಂದ ಪ್ರತಿಫಲ ಹೊಂದಿದಂಗೆ ಕಾಣಲಿಲ್ಲ. ಹಿಂದೆಲೆ ದೇವರಿಂದ ಆಶೀರ್ವಾದ ಹೊಂದಿದಂಗೆ ಕಾಣಿಸಲಿಲ್ಲ.
ಒಂದಿನ ಬಂದಿದೆ, ಒಂದಿನ ಬಂದಿದೆ. ದೇವರವನನ್ನು ಆರಿಸಿಕೊಂಡು ಇಸ್ರಾಯೇಲ್ ದೇಶದ ಮೇಲೆ, ಇಸ್ರಾಯೇಲ್ ಜನಾಂಗದ ಮೇಲೆ ಪ್ರವಾದಿಯಾಗಿ ದೇವರು ಮಾಡಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಆತನ ಸಹಾಯಕ್ಕೆ ಬರ್ತಾ ಇದ್ದಾರೆ. ಮಂತ್ರಿಗಳು ಆತನ ಹತ್ರ ಸಹಾಯಕ್ಕೆ ಬರ್ತಾ ಇದ್ದಾರೆ. ರಾಜರುಗಳು ಆತನ ಹತ್ರ ಸಹಾಯಕ್ಕೆ ಬರ್ತಾ ಇದ್ದಾರೆ. ದೇವರು ಉನ್ನತವಾಗಿ ಮೇಲೆತ್ತಿದ್ದಾನೆ. ದೇವರಿಂದ ಹಿಂದೆಲೆ ಆಶೀರ್ವಾದ ಕಾಣಿಸ್ತೇ ಹೋದ್ರು ತಕ್ಕ ಸಮಯದಲ್ಲಿ ಪ್ರತಿಫಲ ಸಿಕ್ಕಿದೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಜಕರ್ಯ ಅನ್ನುವಂಥ ಒಬ್ಬ ಸೇವಕನಿದ್ದಾನೆ. ಆತನ ದೇವರ ಆಲಯದಲ್ಲಿ ಯಾಜಕ ಸೇವೆ ಮಾಡ್ತಾ ಇದ್ದಾನೆ. ಏನು ಯಾಜಕ ಸೇವೆ? ಈತನು ಕೂಡ ಸಮವೇಲನಂಗೆ ಆಲಯನ ತೊಳೆಯೋದು, ಆಲಯನ ಬಳಿಯೋದು, ಆಲಯನ ಶುಭ್ರವಾಗಿಡೋದು, ದೀಪ ಉರಿಯುವಂತೆ ಮಾಡೋದು, ಆಲಯನ ಪವಿತ್ರವಾಗಿಡೋದು, ಅಲ್ಲಿ ಬರುವಂಥ ಎಲ್ಲ ದೇವ್ರ ಮಕ್ಕಳಿಗೆ ವಾಕ್ಯನ ಸಾರುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅವನಷ್ಟು ಸೇವ್ ಮಾಡಿದರೂ ಕೂಡ ಅವನಿಗೆ ಮಕ್ಕಳಿಲ್ಲ, ಸಂತಾನ ಇಲ್ಲ. ಜನ ಅವನು ನೋಡಿ ಅಂದಿರ್ಬೋದು, 24 ಗಂಟೆ ಅವನ ಆಲಯದಲ್ಲಿ ಸೇವ್ ಮಾಡ್ತಾನೆ, ವಾರ ವಾರ ದೇವ್ರ ಕೆಲಸ ಮಾಡ್ತಾನೆ, ಅವನಿಗೆ ಮಕ್ಕಳಿಲ್ಲ. ದೇವಶೋತ್ರ ಅವನ ಜೀವನನ ಅಷ್ಟೇ ಅನ್ಕೊಂಡ್ರು. ಒಂದು ಮಾತು ಹೇಳ್ತೀನಿ, ಜಕರ್ಯ ಆಲಯದಲ್ಲಿ ಸೇವ್ ಮಾಡಿದ್ದಕ್ಕೆ ಹಿಂದೆಲೆ ಪ್ರತಿಫಲ ಕಾಣಿಸಲಿಲ್ಲ. ಹಿಂದೆಲೆ ಪ್ರತಿಫಲ, ಹಿಂದೆಲೆ ಪ್ರತಿಫಲ. ಒಂದಿನ ಬಂದಿದೆ, ಒಂದಿನ ಬಂದಿದೆ, ಒಂದಿನ ಬಂದಿದೆ. ದೇವರು ಜಕರ್ಯ ಎಲಿಜಬೆತರಿಗೆ ಗಂಡು ಮಗುವನ್ನು ಕೊಟ್ಟಿದ್ದಾನೆ. ಆ ಮಗನ ಯಾರು ಗೊತ್ತಾ? ಸ್ನಾನಿಕನಾದಂಥ ಯೋಹಾನನು. ಇಡೀ ಇಸ್ರಾಯೇಲ್ ಜನಾಂಗದ ಮಧ್ಯದಲ್ಲಿ ದೇವರವನನ್ನ ಬೆಂಕಿಯ ಹಾಗೆ ದೇವರು ಉಪಯೋಗ ಮಾಡಿದ್ದಾರೆ. ದೇವರಿಗೆ ನಾವು ಮಾಡುವಾಗ ಹಿಂದೆಲೆ ಪ್ರತಿಫಲ ಕಾಣಿಸ್ತೇ ಹೋದ್ರು ತಕ್ಕ ಸಮಯದಲ್ಲಿ ಪ್ರತಿಫಲ ಸಿಕ್ಕುತ್ತೆ. ಸೌತ್ ಕೊರಿಯಾ ದೇಶದಲ್ಲಿ ಪಾಲ್ ಯಾಂಗಿಚೋ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನೊಬ್ಬ ಸೇವಕನು, ಪಾಸ್ಟ್ರು. ಒಂದು ಜೋಪಡಿ ಕಟ್ಕೊಂಡು, ಒಂದು ಗುಡಿಸಲು ಕಟ್ಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಎಷ್ಟು ಕಷ್ಟ ಅಂದರೆ ಆತನಿಗೆ ಆಲಯದಲ್ಲಿ ವಿಶ್ವಾಸಿಗಳು ಕೂತ್ಕೊಳ್ಳೋಕೆ ಚಾಪೆ ಕೂಡ ಇಲ್ಲ, ಪಾಸ್ಟ್ರು ಕೂತ್ಕೊಳ್ಳೋಕೆ ಚೇರ್ ಇಲ್ಲ. ಈಗ ಫುಲ್ ಪಿಟ್ ಮೇಲೆ ಇಟ್ಟು ವಾಕ್ಯ ಹೇಳ್ಬೇಕಂದ್ರೆ ಫುಲ್ ಪಿಟ್ ಇಲ್ಲ, ಟೇಬಲ್ ಕೂಡ ಇಲ್ಲ. ಆತನ ಹಳ್ಳಿ ತಿರುಗಿ ಸೇವೆ ಮಾಡಬೇಕಂದ್ರೆ ಒಂದು ಸೈಕಲ್ ಕೂಡ ಗತಿ ಇಲ್ಲ, ಒಳ್ಳೆ ಊಟ ಕೂಡ ಗತಿ ಇಲ್ಲ. ಅವನು ಅಷ್ಟು ಕಷ್ಟಪಟ್ಟು ಸೇವ್ ಮಾಡಿದ್ರು ಕೂಡ ನೋಡುವಂಥವರಿಗೆ ದೇವರಿಂದ ಪ್ರತಿಫಲ ಹೊಂದಿದಂಗೆ ಕಾಣಿಸಲಿಲ್ಲ, ದೇವರಿಂದ ಆಶೀರ್ವಾದ ಹೊಂದಿದಂಗೆ ಕಾಣಿಸಲಿಲ್ಲ. ಅವನು ಅನ್ಕೊಂಡೆ ಅವನು ಅದೇ ಸಾಯವರೇ ಅದೇ ಜೋಪಡಾಗಿರ್ಬೇಕ ಅನ್ಕೊಂಡ್ರು. ಪಾಲ್ ಯಾಂಗಿಚೋ ಅಷ್ಟು ಕಷ್ಟಪಟ್ಟು ಸೇವ್ ಮಾಡಿದ್ದಕ್ಕೆ ಹಿಂದೆಲೆ ಪ್ರತಿಫಲ ದೇವರಿಂದ, ಹಿಂದೆಲೆ ಪ್ರತಿಫಲ ದೇವರಿಂದ. ಒಂದಿನ ಬಂದಿದೆ, ఒక్క రోజు వచ్చిందే. ದೇವರು ಆತನಿಗೆ 12 ಲಕ್ಷ ಮಂದಿ ವಿಶ್ವಾಸಿಗಳನ್ನು ಕೊಟ್ಟು ಪ್ರಪಂಚದಲ್ಲಿ ದೊಡ್ಡ ಸಭೆಯಾಗಿ ಮಾಡಿದ್ದಾರೆ. ಹಿಂದೆಲೆ ಪ್ರತಿಫಲ ಕಾಣಿಸ್ತೆ ಹೋದ್ರು ತಕ್ಕ ಸಮಯದಲ್ಲಿ ಪ್ರತಿಫಲ ಸಿಗುತ್ತೆ. ಫಸ್ಟ್ ಕೆಲಸ ಮಾಡ್ರಿ, ದೇವ್ರ ಕೆಲಸ ಮಾಡ್ರಿ ಫಸ್ಟ್, ಆಮೇಲೆ ಪ್ರತಿಫಲ ಯೋಚನೆ ಮಾಡಬೇಡ್ರಿ. ಮಗನೇ ಸೋದರಿ, ದೇವರು ನನ್ನನ್ನು 99ರಲ್ಲಿ ಯೇಸ್ವಾಮಿ ನಂಬಿನಿ, 2001ರಲ್ಲಿ ನನ್ನನ್ನು ದೇವ್ರ ಸೇವೆಗಾಗಿ ಈ ಹಳ್ಳಿಗೆ ದೇವ್ರು ಕಳಿಸ್ಕೊಟ್ಟಿದ್ದಾನೆ. ಒಂದು ಸಣ್ಣ ಮನೆ ಬಾಡಿಗೆ ತಕ್ಕೊಂಡು ಈ ಗ್ರಾಮದಲ್ಲಿ ನಾನು ದೇವ್ರ ಸೇವೆ ಆರಂಭ ಮಾಡೀನಿ. ನಿಜ ಹೇಳ, ಆ ಸಣ್ಣ ಮನೆ ಬಾಡಿಗೆ ಕಟ್ಟಕ್ಕೆ ಕೂಡ ನನಗೆ ಆಗ್ತಾ ಇಲ್ಲ, ಅಷ್ಟೊಂದು ಕಷ್ಟ. ಹಳ್ಳಿಗಳಿಗೆ ಹೋಗ್ತೀನಿ ನಾನು, 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 25 ಕಿಲೋಮೀಟ್ರ್ ಸತ್ತು ಹೇಳ್ತೀನಿ. ನಾನು ನಡ್ಕೊಂಡೇ ಸೇವೆಗೆ ಹೋಗ್ತೀನಿ, ಸೇವೆ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ನಡ್ಕೊಂಡೇ ಮನೆಗೆ ಬರ್ತೀನಿ. ಒಂದೊಂದು ಸಾರಿ ಊಟಕ್ಕೆ ಕೂಡ ನಮಗೆ ಕಷ್ಟ, ಊಟಕ್ಕೆ ಕೂಡ ನಮಗೆ ಕಷ್ಟ. ಅವಾಗ ವಿಶ್ವಾಸಿಗಳಿಲ್ಲ, ಸೇವೆ ಏನಿಲ್ಲ, ಇನ್ನು ಸ್ಟಾಪ್ ಪ್ರಾರಂಭ. ಒಂದು ಸಾರಿ ನಾನು ಚೆನ್ನಾಗಿ ನೆನಪಿದೆ, ನನ್ನ ಜೊತೆ
ಬೀದರ್ನಿಂದ ಒಬ್ಬ ಬ್ರದರ್ ನನ್ನ ಜೊತೆ ಸೇವ್ ಮಾಡ್ತಿದ್ರು. ಬೀದರ್ನಿಂದ ಅಂದರೆ ಈ ಸಿನಿಮಾ ತೋರಿಸ್ತಿದ್ವಿ ಹಳ್ಳಿಗೆ ಹೋಗಿ. ಒಂದು ಹಳ್ಳಿಯಲ್ಲಿ ಹೋಗಿ ಸಿನಿಮಾ ತೋರಿಸ್ತಾ ಇದ್ವಿ. ಜನ ಎಲ್ಲ ಸಿನಿಮಾ ನೋಡೋಕೆ ಬಂದಿದ್ದಾರೆ. ಅದು 2 ತಾಸು ಇರ್ತದೆ ಸಿನಿಮಾ. ಕೊನೆಗೆ ಯೇಸು ಸ್ವಾಮಿ ಕೈಗಳಿಗೆ ಕಾಲುಗಳಿಗೆ ಮಳೆ ಹೊಡೆಯುವಂಥ ಸೀನ್ ಬರ್ತದೆ. ಎಲ್ಲ ಜನ ಅಯ್ಯಯ್ಯೋ ಯೇಸು ಸ್ವಾಮಿ ಕೈಗೆ ಮಳೆ ಹೊಡೆದು ಅಯ್ಯಯ್ಯೋ ಪಾಪ ಅಯ್ಯಯ್ಯೋ ಅಂತ ಎಷ್ಟೋ ಜನ ಆ ಥರ ದುಃಖ ಪಡ್ತಾರೆ. ಸಿನಿಮಾ ಎಲ್ಲ ನೋಡಿದರು. ಸಿನಿಮಾ ಮುಗೀತು, ಅಂದರೆ ಯೇಸು ಸ್ವಾಮಿ ಸಿನಿಮಾ ಮುಗೀತು. ಎಲ್ಲರೂ ವಾಪಸ್ ಮನೆಗೆ ಹೋದರು. ಅವತ್ತು 4 ಜನ ಇದ್ದೀವಿ, ನಾನು ಆ ಬ್ರದರ್ ಮತ್ತು ಇಬ್ಬರು. ಗಮನಿಸ್ರಿ, ಎಷ್ಟು ಹೊಟ್ಟೆ ಹಸ್ತಿದೆ ಅಂದರೆ ಅಷ್ಟು ಹೊಟ್ಟೆ ಹಸ್ತಿದೆ, ಭಾಳ ಹೊಟ್ಟೆ ಹಸ್ತಿದೆ. ಆವಾಗ ಯಾರೋ ಒಬ್ಬ ಲಿಂಗಾಯತ್ ವ್ಯಕ್ತಿ ಬಂದು, ಸಿನಿಮಾ ಮುಗೀತಲ್ವಾ, ಆ ಡಬ್ಬೆಗಳೆಲ್ಲ ಮಡಿಸ್ತಾ ಇದ್ವಿ, ಪ್ರಾಜೆಕ್ಟ್ಗಳೇನಿತ್ತಲ್ವ ಅದನ್ನು ಮಡಿಸ್ತಾ ಇದ್ವಿ, ಸ್ಕ್ರೀನನ್ನು ಮಡಿಸ್ತಾ ಇದ್ವಿ. ಒಬ್ಬ ಲಿಂಗಾಯತ್ ವ್ಯಕ್ತಿ ಬಂದು ಆ ಊರಿನ ಹತ್ರ ಬಂದು ಕೇಳ್ತಾನೆ. ಬಂದು ಏನು ಕೇಳಿದೆ ಗೊತ್ತಾ, ನೀವು ಲಿಂಗಾಯತ್ರ ಅಂದನು. ಆವಾಗ ಬೀದರ್ನ ಬ್ರದರ್ ಇದ್ರಲ್ವ, ನಾನೇನು ಮಾತಾಡೋದ್ರೊಳಗಡೆ ಹೌದು ನಾವು ಲಿಂಗಾಯತ್ರ ಅಂದನು. ನನಗೆ ಗಾಬರಿ ಆಗ್ಬಿಡ್ತು ನನಗೆ, ಯಾಕಂದ್ರೆ ಆತನ ಲಿಂಗಾಯತ ಅಲ್ಲ ಆತ. ಹೌದು ನಾವು ಲಿಂಗಾಯತರು ಅಣ್ಣ, ನಾವು ಲಿಂಗಾಯತರು ಅಂದನು. ಹೌದಾ, ಹಾಗಾದ್ರೆ ಇಲ್ಲೇ ಪಕ್ಕದಾಗ ನಮ್ಮ ಮನೆ ಐತಿ, ಊಟ ಮಾಡ್ಕೊಂಬರಂತ್ರಿ ಬರ್ರಿ ಅಂದನು. ಇವನು ಹೋಗೇ ಬಿಟ್ಟು ನನಗೆ. ನಾನೇನು ಮಾಡ್ದೆ, ಅವ್ನು ಓದ್ನಲ್ವ, ಮತ್ತು ನಾನೇನು ಮಾಡ್ದಂತ ನಾನು ಕೂಡ ಓದೆ ಹಿಂದಕ್ಕೆ. ಸಖತ್ತು ಭಯ. ಏನು ಗೊತ್ತಾ, ಊಟ ಮಾಡಕ್ಕೆ ಕರ್ಕೊಂಡು ಹೋಗ್ತಾರ, ನಾವು ಲಿಂಗಾಯತರಲ್ಲ ಅಂತ ಗೊತ್ತಾಗಿ ಊಟ ಸಿಗ್ತದೋ ಏಟುಗಳು ಸಿಗ್ತದೋ ಅಂತ ನನಗೆ ಭಯ. ಅವಾಗ 4 ಮಣೆ ಹಾಕ್ಯಾರ, 4 ಜನ ಕೂತ್ಕೊಂಡಿವಿ. ಅಮ್ಮ ಜಲ್ದಿ ತಿಂದು ಹೊರಗೆ ಹೋಗ್ಬಿಡ ಅಂತ ನಾನು ಗಬ ತಿಂತಾ ಇದ್ದೀನಿ. ಆತ ಕೇಳ್ದ, ಸುಮ್ಮನೆ ಇರಲಿಲ್ಲ. ನೀವು ಯಾವ ಮಟ್ಟಕ್ಕೆ ಹೋಗೋರು ಅಂದ, ಬೀಜ ಹೋಗ್ಬಿಡ್ತಾನೆ ನನಗೆ. ಅಮ್ಮ ಏನೋ ಗ್ರಾಚಾರ ಕಾಡ್ಯತ್ ನಮಗೆ ಅನ್ಕೊಂಡು ಇದಕ್ಕಿದಂಗೆ ಆ ಬೀದರ್ ಬ್ರದರ್ ಏನಂದ್ರೆ ಗೊತ್ತಾ, ನಾವು ಉಜ್ಜಿನಿ ಮಟ್ಟಕ್ಕೆ ಹೋಗೋರು ಅಂದ್ಬಿಟ್ಟ. ಅವಾಗ ಅವ್ರೇನಂದ್ರು ಗೊತ್ತಾ ಮನೆಯವರು, ನೀವು ನಾವು ಅಣ್ಣ ತಮ್ಮ ಆಗಬೇಕು ಅಂದರು. ಏನಾಗುತ್ತೆ, ನೀವು ನಾವು ಅಣ್ಣ ತಮ್ಮಂತರ ಆಗ್ಬೇಕು, ನೀವು ಅಣ್ಣ ತಮ್ಮ ಆಗು, ಒಂದೇ ಮನೆಯವ್ರು, ನಾವು ಒಂದೇ ಮನೆ ಅಂದರು. ಅಮ್ಮಯ್ಯ ದೇವ, ಇನ್ನು ಏನು ಪ್ರಶ್ನೆ ಕೇಳಬಾರ್ದಪ್ಪ. ನಾನು ಅವನ ಮಕ್ಕ ನೋಡಿಲ್ಲ, ನೀನು ಯಾವಾಗೂ ಇಲ್ಲ ಮಟ್ಟಕ್ಕೆ ಮಾತಾಡೋಂಗಿಲ್ಲ, ಅಲ್ಲಿ ಮುಖ ಸಿಟ್ಟು ಮಾಡ್ಕೊತಾ ಇದ್ದೀನಿ. ಆಮೇಲೆ ದೇವರೇ ಅವನಿನ್ನು ನೆಕ್ಸ್ಟ್ ಏನು ಪ್ರಶ್ನೆ ಕೇಳ್ಬೋದು, ಬಾಯಿ ಕಟ್ಟಪ್ಪ ಅನ್ನಂಗೆ ನಾನು ಒಳಗಡೆ ಪ್ರೇಯರ್ ಮಾಡ್ತಾ ಇದ್ದೀನಿ. ಆಮೇಲೆ ಬಾಳೆಹಣ್ಣು ತಗೊಂಬಂದ್ರು, ನಿಜವಾಗಲೂ ತಿಂದಿಲ್ಲ. ಬಾಳೆಹಣ್ಣು ಇಸ್ಕೊಂಡು ಫಸ್ಟ್ ಹೊರಗೆ ಬಂದೀನಿ ನಾನು. ನೀವು ನಂಬ್ತೀರಾ, ಅವತ್ತು ರಾತ್ರಿ ಅಲ್ಲಿ ಊಟ ಮಾಡಿ ಬಂದು ಹೊರಗಡೆ, ಆ ಊರು ಹೊರಗಡೆ ಒಂದು ಗುಡಿ ಇದೆ, ಆ ಡೋರೆಲ್ಲ ಓಪನ್ ಇರುತ್ತೆ, ಹಳ್ಳಿಗಳಲ್ಲಿ ಇದೆಲ್ಲ, ಅಲ್ಲಿ ಮಲ್ಕೊಂಡಿವಿ. ಸೇವೆ ಮುಗಿಸ್ಕೊಂಡು ಊಟ ಮಾಡ್ಕೊಂಬಂದು ಅಲ್ಲಿ ಮಲ್ಕೊಂಡಿವಿ. ಒಂದು ಪರದೆ, ಸಿನಿಮಾಕ ಪರದೆ, 4 ಜನ ಮಲ್ಕೊಂಡಿವಿ. ರಾತ್ರಿ ಮಲ್ಕೊಂಡಾಗ ಭಯಂಕರ ಚಳಿ. 4 ಜನಕ್ಕೊಂದೇ. ಅವ್ನು ಚಳಿ ಆದರೆ ಅವನು ಆ ಕಡೆ ಎಳಿತಾನೆ, ನನಗೆ ಚಳಿ ಆದ್ಕೊಂಡು ನಾನು ಈ ಕಡೆ ಎಳಿತೀನಿ. ರಾತ್ರಿ ಎಲ್ಲ ನಿದ್ರೆ ಇಲ್ಲ. ನಿಜ ಹೇಳ್ತೇನೆ, ನಾವು ದೇವ್ರ ಸೇವೆ ಅಷ್ಟು ಕಷ್ಟಪಟ್ಟು ಮಾಡುವಾಗ ಹಿಂದೆಲೆ ದೇವರಿಂದ ಪ್ರತಿಫಲ ಹೊಂದಿಕೊಂಡಂಗೆ ಕಾಣಿಸಲಿಲ್ಲ. ನಮ್ಮ ನೋಡೋರು ಕೂಡ ಅವ್ರು ಅಷ್ಟೇ ಬಿಡು, ಅವ್ರ ಕತೆ ಅಷ್ಟೇ ಬಿಡು ಅಂತ ಹಂಗೆ ಕಾಣಿಸಿದ್ವಿ. ಒಂದಿನ ಬಂದಿದೆ, ఒక్క రోజు వచ్చిందే. ದೇವರು ನನಗೆ ಆತ್ಮಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ಸೇವೆ ಕೊಟ್ಟಿದ್ದಾನೆ. ಅತ್ಯಧಿಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಹಿಂದೆಲೆ ಪ್ರತಿಫಲ ಕಾಣಿಸ್ದೆ ಹೋದ್ರು, ತಕ್ಕ ಸಮಯದಲ್ಲಿ ಪ್ರತಿಫಲ ಸಿಕ್ಕುತ್ತೆ. ನಮ್ಮ ಬ್ರಾಂಚ್ ಆರಾಧನೆಗೆ ಒಂದು ಕುಟುಂಬ ಪ್ರಾರ್ಥನೆಗೆ ಬರ್ತಾರೆ. ತಾಯಿ 3 ಜನ ಹೆಣ್ಣು ಮಕ್ಕಳು ಬರ್ತಾರೆ. ಮೊದಲು ಇದೇ ಆಲಯಕ್ಕೆ ಬರೋರು ಈಗ ಬೆಂಗಳೂರಲ್ಲಿದ್ದಾರೆ. ಚೆನ್ನಾಗಿ ಹೇಳ್ರಿ, ತಾಯಿ 3 ಜನ ಮಕ್ಕಳು. ಗಂಡ ಕೂಡ ದೇವ್ರು ನಂಬಿದ್ದ, ಆಮೇಲೆ ನಿಧಾನವಾಗಿ ದೇವ್ರನ್ನ ಬಿಟ್ಟು ಇಂಜಾರಿ ಹೋಗಿದ್ದಾನೆ. ಆ ತಾಯಿ ಮಕ್ಕಳು ಭಾಳ ಕಷ್ಟ ಅಂದರೆ ಭಾಳ ಕಷ್ಟ. ಆ ತಾಯಿಗೊಂದು ಆಸೆ ಇದೆ, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನನ್ನ ಮಕ್ಕಳನ್ನ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಚೆನ್ನಾಗಿ ಓದಿಸ್ಬೇಕನ್ನುವಂಥ ಭಾಳ ತಪನ. ಆದರೆ ಮನೇಲಿ ತುಂಬ ಕಷ್ಟ. ಆ ಮಗಳು ಒಂದು ಸಣ್ಣ ಅಂಗಡಿ ಇಟ್ಟಿದ್ದಾರೆ. ಆ ಅಂಗಡಿಯಿಂದ ಬರುವಂಥ ಚಿಕ್ಕ ಆದಾಯದಿಂದ ಮಕ್ಕಳನ್ನ ಓದಿಸ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಆ ತಾಯಿ 3 ಜನ ಹೆಣ್ಮಕ್ಕಳು ಪ್ರತಿ ಭಾನುವಾರ ದೇವರ ಆಲಯದಲ್ಲಿ ಬಂದು ದೇವರನ್ನ ಆರಾಧಿಸ್ತಾ ಇದ್ದಾರೆ. ಎಷ್ಟೋ ಸಂತೋಷವಾಗಿ ದೇವ್ರನ್ನ ಆರಾಧಿಸ್ತಾ ಇದ್ದಾರೆ, ಎಷ್ಟೋ ಸಂತೋಷವಾಗಿ ದೇವ್ರನ್ನ ಸ್ತುತಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ,
ಆಲಯದಲ್ಲಿ ದೇವ್ರ ಮಕ್ಕಳು ದಶಮಾಂಶ ಕಾಣಿಕೆಗಳನ್ನು ಕೊಡೋದು ಈ ಮಗಳು ಕೂಡ ನೋಡಿ, ತಮಗೆ ಬರುವಂಥ ಅಲ್ಪ ಆದಾಯದಲ್ಲಿ ಆ ಮಗಳು ಕೂಡ ದಶಮಾಂಶ ಕಾಣಿಕೊಳ್ಳಿಕ್ಕೆ ಆರಂಭಿಸಿದಾಳೆ. ಆಲಯದಲ್ಲಿ ಸ್ವಲ್ಪ ಅನುಕೂಲ ಇರುವಂಥ ಮಕ್ಕಳು ಆಲಯದಲ್ಲಿ ದೇವ್ರ ಮಕ್ಕಳಿಗೆಲ್ಲರಿಗೆ ಅವಾಗ ಊಟ ಹಾಕ್ಸಿದ್ರೆ ಆ ಮಗಳು ಕೂಡ ಸ್ವಲ್ಪ ಹಣ ಕೂಡಿಸಿ ಆ ಮಗಳು ಕೂಡ ಆಲಯದಲ್ಲಿ ಊಟ ಹಾಕ್ಸಿದಾಳೆ. ಬೇರೆ ಬೇರೆ ಮಕ್ಕಳೆಲ್ಲ ಆಲಯ ಕಟ್ಟುವಂಥ ಕೆಲಸಕ್ಕೆ ನೆರವಾದರೆ ಆ ಮಗಳು ಕೂಡ ಆಲಯ ಕಟ್ಟುವಂಥ ಕೆಲಸಕ್ಕೆ ನೆರವಾಗಿದ್ದಾಳೆ. ಬೇರೆಯವರೆಲ್ಲ ಆಲಯದಲ್ಲಿ ಚಾಪೆ ಹಾಸಿ ಕಸ ಹೊಡೆದು ಆಲಯನ ಶುಭ್ರಪಡಿಸಿದರೆ ಆ ಮಗಳು ಕೂಡ ನೋಡೋದು, ಆ ಮಗಳು ಕೂಡ ಆಲಯದಲ್ಲಿ ಚಾಪೆ ಹಾಸೋದು, ಕಸ ಹೊಡೆಯೋದು, ಆಲಯನ ಶುಭ್ರಪಡಿಸೋದು ಮಾಡಿದಾಳೆ. ಆಲಯದಲ್ಲಿ ಕೆಲವು ಮಕ್ಕಳು ಭಾರದಿಂದ ಸೇವ್ ಮಾಡಿದ್ರೆ ಅವರು ಸೇವ್ ಮಾಡಿ ನೋಡಿ ಆ ಮಗಳು ಕೂಡ ಸುವಾರ್ತೆ ಸಾರಿ ಅನೇಕ ಆತ್ಮಗಳನ್ನು ರಕ್ಷಣೆಗೆ ನಡೆಸ್ತಾ ಇದ್ದಾಳೆ. ಮತ್ತೆ ಹೇಳ, ಅವರ ಆಲಯದಲ್ಲಿ ಅಷ್ಟು ಸೇವೆ ಮಾಡಿದರು, ಅವರಿಗೆ ದೇವರಿಂದ ಹಿಂದೆಲೆ ಯಾವ ಪ್ರತಿಫಲ ಹೊಂದಿದಂಗೆ. ಬಂಧುಗಳಂತಾರಂತ ನೀನು ಚರ್ಚಿಗೆ ಹೋಗಿ ಏನು ಉದ್ಧಾರ ಆಗಿಯಾ, ಆಲಯಕ್ಕೆ ಹೋಗಿ ಏನು ಉದ್ಧಾರ ಆಗಿಯಾ, ಯೇಸುಸ್ವಾಮಿ ನಂಬ್ಕೊಂಡು ಏನು ಉದ್ಧಾರ ಆಗಿಯಾ ಅಂದಾರಂತೆ. ಆ ಮಗಳು ತಲೆ ಕೆಡಿಸ್ಕೊಂಡಿಲ್ಲ. ಆಮೇನ್. ಆ ಮಗಳು ಅಷ್ಟು ಕಷ್ಟಪಟ್ಟು ಅಷ್ಟು ಕಷ್ಟದಲ್ಲಿ ಸೇವ್ ಮಾಡೋದಕ್ಕೆ ಹಿಂದೆಲೆ ದೇವರಿಂದ ಪ್ರತಿಫಲ. ಆಮೇಲೆ ಹೇಳ್ರಿ, ಹಿಂದೆಲೆ ದೇವರಿಂದ ಪ್ರತಿಫಲ ಒಂದಿನ ಬಂದಿದೆ. ಅವ್ರ ದೊಡ್ಡ ಮಗಳು ಒಳ್ಳೆ ಜಾಬಿಗೆ ಹೋಗಿದ್ದಾಳೆ, ಎರಡನೇ ಮಗಳು ಒಳ್ಳೆ ಜಾಬಿಗೆ ಹೋಗಿದ್ದಾಳೆ, ಮೂರನೇ ಮಗಳು ಒಳ್ಳೆ ಜಾಬಿಗೆ ಹೋಗಿದ್ದಾರೆ. ತಾಯಿ 3 ಜನ ಮಕ್ಕಳಿಗೆ ಬೆಂಗಳೂರಲ್ಲಿದ್ದಾರೆ. ದೇವಶೋತ್ರ 80 ಲಕ್ಷ ಕೊಟ್ಟು ಸ್ವಂತ ಹೊಸ ಮನೆ ಕೊಂಡುಕೊಂಡಿದ್ದಾರೆ. ದೇವರು ಇವತ್ತು ಅವ್ರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಿದ್ದಾನೆ. ನಾವು ದೇವರಿಗೋಸ್ಕರ ಮಾಡುವಾಗ ಹಿಂದೆಲೆ ಪ್ರತಿಫಲ ಕಾಣಿಸ್ದೆ ಹೋದ್ರು ತಕ್ಕ ಕಾಲದಲ್ಲಿ ಪ್ರತಿಫಲ ಹೊಂದ್ಕೊಂತೀವಿ. ಪಕ್ಕದವ್ರು ಹೇಳ್ರಿ, ನೀನು ಕೈ ಕೊಡು ಪಕ್ಕದವ್ರಿಗೆ ಕೈ ಕೊಡು. ನೀನು ದೇವರಿಗಾಗಿ ಆಲಯಕ್ಕಾಗಿ ಚಿಕ್ಕ ಕೆಲಸ ಮಾಡಿದ್ರು, ದೊಡ್ಡ ಕೆಲಸ ಮಾಡಿದ್ರು, ಹಿಂದೆಲೆ ವಾರದೊಳಗೆ ತಿಂಗಳೊಳಗೆ ಪ್ರತಿಫಲ ಕಾಣಿಸ್ದೆ ಹೋದ್ರು ತಕ್ಕ ಸಮಯದಲ್ಲಿ ದೇವರಿಂದ ಕಾಲದಲ್ಲಿ ದೇವರಿಂದ ಸಾಧಾರಣ ಪ್ರತಿಫಲ ಅಲ್ಲ, ದೊಡ್ಡ ಪ್ರತಿಫಲ ಹೊಂದಿಕೊಳ್ತೀರಿ. ಆಲಯಕ್ಕಾಗಿ ಏನ್ ಮಾಡ್ತೀಯ ತಕ್ಕ ಫಲ. ಕಸ ಹೊಡೆದ್ರು ಕೂಡ ತಕ್ಕ ಫಲ ಹೊಂದ್ಕೊಂತೀಯ, ಚಾಪೆ ಹಾಸಿದ್ರು ಕೂಡ ತಕ್ಕ ಫಲ ಹೊಂದ್ಕೊಂತೀಯ, ಆಲಯ ಕಟ್ಟುವಂಥ ಕೆಲಸಕ್ಕೆ ನೆರವಾದ ಅದಕ್ಕೆ ತಕ್ಕ ಫಲ ಹೊಂದ್ಕೊಂತೀಯ. ಆಮೇನ್. ದೇವರ ಸ್ತೋತ್ರ, ಹಲ್ಲೆಲೂಯಾ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಅಷ್ಟೆಲ್ಲ ಮಾಡಿದೆ ಏನು ಪ್ರತಿಫಲ ಅಂತ ಕುಗ್ಗಿ ಹೋಗಬೇಡ, ಬೇಸರ ಆಗಬೇಡ. ತಕ್ಕ ಫಲ ದೇವರಿಂದ ತಕ್ಕ ಕಾಲದಲ್ಲೇ ಹೊಂದ್ಕೊಂತೀಯ.